ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಂಡಗೋಡ ತಾಲೂಕಿನ ಕಾತೂರು ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು 1501ನೇ ಈದ್ ಮಿಲಾದ್ ಹಬ್ಬವನ್ನು ಬುಧವಾರ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಹಿರಿಯರು, ಯುವಕರು ಹಾಗೂ ಮಕ್ಕಳು ಪಾಲ್ಗೊಂಡು ಮೆರವಣಿಗೆ ಮಾಡಿ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಅಲ್ಲಾಹನನ್ನ ಆರಾಧಿಸುವುದರ ಜೊತೆಗೆ ಮನುಷ್ಯರನ್ನ ಪ್ರೀತಿಸುವುದು, ಬಡವರಿಗೆ ನೆರವು ಕೊಡುವುದು, ಅನ್ಯಾಯ ಮಾಡದಿರುವುದು, ಸತ್ಯವನ್ನ ಮಾತನಾಡುವುದು ಹಾಗೂ ಸದಾ ಒಳ್ಳೆಯ ಕಾರ್ಯಗಳನ್ನು ಮಾಡುವುದೇ ಈದ್ ಮಿಲಾದ್ ಹಬ್ಬದ ಪ್ರಮುಖ ಸಂದೇಶವಾಗಿದೆ. ಪ್ರವಾದಿ ಮೊಹಮ್ಮದ್ ಅವರು ಜೀವನ ಗುಣಗಳು ಹಾಗೂ ಬೋಧನೆಗಳನ್ನು ಸ್ಮರಿಸಿ ಅವುಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಈ ಸಂದರ್ಭದಲ್ಲಿ ಸಾರಲಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ವಿಶ್ವದ ಜಗತ್ತಿನ ಎಲ್ಲ ಮಾನವ ಕುಲಕ್ಕೆ ಮಾದರಿಯಾಗಿ ಸಂದೇಶವನ್ನು ನೀಡುವ ಹುಜೂರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1501ನೇ ಜನ್ಮ ದಿನಾಚರಣೆಯನ್ನು ಎಲ್ಲ ಮುಸ್ಲಿಂ ಬಾಂಧವರು, ಎಲ್ಲ ಮಾನವ ಕುಲಕ್ಕೆ ಅವರು ಸಂದೇಶವನ್ನು ಸಾರಿ ಹೋಗಿದ್ದಾರೆ. ಬಡವರ ಜೊತೆ ಹೇಗೆ ಇರಬೇಕು, ಶ್ರೀಮಂತರ ಜೊತೆ ಹೇಗೆ ಇರಬೇಕು ಮತ್ತು ಅನಾಥರ ಜೊತೆ ಹೇಗೆ ಇರಬೇಕು, ತಂದೆ ತಾಯಿಯನ್ನು ಹೇಗೆ ಗೌರವಿಸಬೇಕು ಮತ್ತು ಎಲ್ಲ ಮಾನವ ಕುಲಕ್ಕೆ ಅವರು ಸಂದೇಶವನ್ನು ಹೇಳಿ ನಮ್ಮನ್ನು ಆ ನಡೆಯಲ್ಲಿ ನಡೆದುಕೊಂಡು ಹೋಗಲು ಅವರು ಹೇಳಿದ್ದಾರೆ. ಅವರಿಗೆ ನಾವು ಚಿರಋಣಿ. ಅವರ ಋಣವನ್ನು ಎಂದಿಗೂ ನಾವು ಜೀವನ ಪರ್ಯಂತರೂ ನಮಾಜೊಂದು ಮಾಡಲು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಖಯಾಮತ್ವರೆಗೂ ಮಾಡುತ್ತಲೇ ಇರಬೇಕು ಮತ್ತು ನಮ್ಮ ಭೂಮಿ ತಾಯಿಯನ್ನು ಪ್ರೀತಿಸುತ್ತಾ ಇಂದು ನಾವು ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಎಲ್ಲ ಸರ್ವ ಜನಾಂಗದವರಿಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಶುಭಾಶಯಗಳು. ಇದಿಷ್ಟು ಕಾತೂರಿನ ಮುಸ್ಲಿಂ ಬಾಂಧವರ ಮಾತು. ಇವತ್ತಿನ ದಿವಸ ಮುನಗೋಡ ತಾಲೂಕು ಕಾತೂರದಲ್ಲಿ ಅದ್ದೂರಿಯಾಗಿ ಮಾಡ್ತಕ್ಕಂಥ ಈದ್ ಮಿಲಾದ್ ಹಬ್ಬಕ್ಕೆ ನಾವು ಮತ್ತು ಎಲ್ಲರೂ ಸೇರಿ ಈದ್ ಮಿಲಾದ್ ಹಬ್ಬದಲ್ಲಿ ಜೊತೆ ಸೇರಿ ಈ ಹಬ್ಬವನ್ನು ಆಚರಿಸ್ತಿದ್ದೇವೆ. ಅದ್ರ ಜೊತೆಗೆ ಇನ್ನೊಬ್ರು ಮುಸ್ಲಿಂ ಸಹೋದರರು ಮಾತಾಡ್ತಾರೆ. ಇವತ್ತು 1501ನೇ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಧರ್ಮಾಚರಣೆ ನಿಮಿತ್ತವಾಗಿ ಎಲ್ಲರೂ ಮೆರವಣಿಗೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಒಂದು ಎರಡು ಮಾತಾಡ್ತೇವೆ. ನಡೆಯನ್ನು ಪ್ರಾರಂಭಿಸುತ್ತೇವೆ. ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದ ಹಿರಿಯರು, ಯುವಕರು ಹಾಗೂ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಲ್ಲಿಕ್ ಮುಜವರ್, ಅಬೀದ್ ಶಿಗೌ, ದುಲೆ ಸೌನೂರ್, ಮಲ್ಲಿಕ್ ದೇವಿ ಹೊಸೂರ್, ಮುನಫ್ ಮರಗಡಿ, ಸಾದಿಕ್ ಹೆರ್ಗಡಿ ಸೇರಿ ಸಮುದಾಯದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಯಲ್ಲಪ್ಪ ಹೊಸ್ಮನಿ, ಟಿವಿ 24 ಕನ್ನಡ, ಉತ್ತರ ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.